ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸಂಖ್ಯಾಶಾಸ್ತ್ರವು ವ್ಯಕ್ತಿಯ ಭವಿಷ್ಯ, ಸ್ವಭಾವ ಹಾಗೂ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತದೆ. ಹಾಗಾಗಿ ಸಂಖ್ಯೆ 1 ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ವೃತ್ತಿ ಜೀವನ, ಆರ್ಥಿಕ ವಿಚಾರ, ಪ್ರೀತಿಯ ಜೀವನ ಮತ್ತು ಆರೋಗ್ಯವು ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 1 ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವವರಿಗೆ 2026ರ ಹೊಸ ವರ್ಷವು ಆರೋಗ್ಯ, ಮನೋಬಲ, ಹಣ, ಪರಾಕ್ರಮ, ಸುಖ, ಸಂತಾನ, ವೃತ್ತಿಜೀವನ, ಕೆಲಸ, ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಕೆಲವು ಹೊಸ ಹಾಗೂ ವಿಶೇಷ ಬದಲಾವಣೆಗಳನ್ನು ತರಲಿದೆ. 2026ರ ಹೊಸ ವರ್ಷದ ಸಂಖ್ಯೆ 1 ಆಗಿರುವುದು. ಸಂಖ್ಯೆ 1ರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯನಾಗಿದ್ದಾನೆ. ಸೂರ್ಯದೇವನು ಆತ್ಮ, ಧೈರ್ಯ, ಉತ್ಸಾಹ, ನಾಯಕತ್ವ, ಸರ್ಕಾರಿ ತಂತ್ರ, ತಂದೆ ಹಾಗೂ ವರ್ಚಸ್ಸನ್ನು ಪ್ರತಿನಿಧಿಸುವ ಗ್ರಹವಾಗಿದೆ. ಆದ್ದರಿಂದ 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 1 ಹೊಂದಿರುವ ಜನರು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ಏಕೆಂದರೆ ಈ ವರ್ಷದ ಸಂಖ್ಯೆ 1 ಆಗಿರುವ ಕಾರಣ ಸಂಖ್ಯೆ 1 ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವವರಿಗೆ ಈ ವರ್ಷ ವಿಶೇಷವಾಗಿ ಬದಲಾವಣೆಗಳನ್ನು ಮತ್ತು ಹೊಸ ಅವಕಾಶಗಳನ್ನು ನೀಡಲಿದೆ. ಹಾಗಾಗಿ ಸಂಖ್ಯೆ 1 ಹೊಂದಿರುವ ಜನರು, ಅಂದರೆ ಯಾವ ಜನರ ಹುಟ್ಟಿದ ದಿನಾಂಕ 1, 10, 19 ಮತ್ತು 28 ಆಗಿರುವುದೋ ಅವರು ಸಂಖ್ಯೆ 1 ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುತ್ತಾರೆ. ಹಾಗಾಗಿ ಈ ಜನರಿಗೆ 2026ರ ಹೊಸ ವರ್ಷದಲ್ಲಿ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಾವೆಲ್ಲ ಸಕಾರಾತ್ಮಕ ಬದಲಾವಣೆಗಳಾಗಲಿವೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಆರೋಗ್ಯ ಮತ್ತು ಮನೋಬಲದ ದೃಷ್ಟಿಕೋನದಿಂದಾಗಿ ಈ ಹೊಸ ವರ್ಷ ಸಂಖ್ಯೆ 1 ಹೊಂದಿರುವ ಜನರಿಗೆ ಹೊಸ ಉತ್ಸಾಹವನ್ನು ತರಲಿದೆ. 2026ರ ವರ್ಷದಲ್ಲಿ ಸಂಖ್ಯೆ 1 ಹೊಂದಿರುವ ಜನರ ಆತ್ಮಬಲವು ಸಾಕಷ್ಟು ಬಲಗೊಳ್ಳುವುದು ಮತ್ತು ಹೆಚ್ಚಾಗಿರಲಿದೆ. ಈ ಅವಧಿಯಲ್ಲಿ ಸಂಖ್ಯೆ 1 ಹೊಂದಿರುವ ಜನರ ಆರೋಗ್ಯ ಉತ್ತಮವಾಗಿರುವುದರಿಂದ ಇವರು ತಮ್ಮ ಕೆಲಸದ ಸ್ಥಳದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ಆದರೆ ಅಸಮತೋಲಿತ ಆಹಾರದ ಪ್ರಭಾವದಿಂದಾಗಿ ಹೊಟ್ಟೆಯಲ್ಲಿ ಗ್ಯಾಸ್, ಫೈಲ್ಸ್ ಮತ್ತು ರಕ್ತದೊತ್ತಡದ ಸಮಸ್ಯೆಯಿಂದ ಈ ಅವಧಿಯಲ್ಲಿ ಬಳಲಬಹುದು. ಹಾಗೆ ಕಣ್ಣಿನಲ್ಲಿ ಯಾವುದಾದರೂ ಸಮಸ್ಯೆಗಳು ಈ ವರ್ಷ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಸ್ನಾಯುಗಳಲ್ಲಿ ಹೆಚ್ಚು ಬಲ ಇಲ್ಲದ ಕಾರಣ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಉಂಟಾಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ಸಂಖ್ಯೆ 1 ಹೊಂದಿರುವ ಜನರು ತಮ್ಮ ಆಹಾರದ ಬಗ್ಗೆ ವಿಶೇಷವಾಗಿ ಗಮನ ನೀಡುವುದು ಉತ್ತಮ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜನವರಿ, ಫೆಬ್ರವರಿ, ಮಾರ್ಚ್, ಮೇ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಹೆಚ್ಚು ಶುಭ ಫಲಗಳನ್ನು ನೀಡಲಿದೆ. ಆದರೆ ಏಪ್ರಿಲ್, ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಅಶುಭ ಪ್ರಭಾವ ನೋಡಬಹುದಾಗಿದೆ. ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ. ಆರ್ಥಿಕ ವಿಚಾರ, ವೃತ್ತಿ ಜೀವನ, ಯಶಸ್ಸು, ವ್ಯಾಪಾರ, ಹಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 1 ಹೊಂದಿರುವ ಜನರು ಈ ವರ್ಷದಲ್ಲಿ ಹಠಾತ್ ಯಶಸ್ಸು ಮತ್ತು ಧನ ಲಾಭವನ್ನು ಗಳಿಸುವುದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಈ ಸಂದರ್ಭದಲ್ಲಿ ಗೋಚರಿಸಲಿದೆ. ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಮಹಾದಶೆಯ ಉತ್ತಮವಾಗಿರುವುದರಿಂದ ನಿಮಗೆ ವಿಶೇಷವಾಗಿ ಯಶಸ್ಸು ದೊರಕುವ ಸಂಭವವಿದೆ. ಜೊತೆಗೆ ನಿಮ್ಮ ಬೌದ್ಧಿಕ ಬಲದ ಆಧಾರದ ಮೇಲೆ ನಿಮ್ಮ ಆದಾಯದಲ್ಲಿ ಉತ್ತಮ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ಹೊಂದುವಿರಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಸ್ತರಣೆಯನ್ನು ಹೊಂದಲು ಈ ವರ್ಷವು ಸಕಾರಾತ್ಮಕವಾಗಿರುವುದು. ಹಾಗೆ ಸಂಖ್ಯೆ 1 ಹೊಂದಿರುವ ಜನರು ಸರ್ಕಾರಿ ತಂತ್ರ, ಸೇವೆ, ಸೇನೆ ಅಥವಾ ರಾಜಕೀಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ವಿಶೇಷವಾಗಿ ಯಶಸ್ಸು ಲಭಿಸುವುದು. ಜೊತೆಗೆ
ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ವರ್ಷವು ಸಾಕಷ್ಟು ಶುಭವಾಗಿರಲಿದೆ. ಹಾಗೆ ಈ ವರ್ಷದಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು. ಬೌದ್ಧಿಕ ಮತ್ತು ಆಧುನಿಕ ಸಾಮರ್ಥ್ಯದ ಆಧಾರದ ಮೇಲೆ ಹೊಸ ಕೆಲಸ ಅಥವಾ ಹೊಸ ಮಾರ್ಗಗಳು ದೊರಕುವುದು. ನಿಮ್ಮ ನಾಯಕತ್ವ ಸಾಮರ್ಥ್ಯದಲ್ಲಿ ವೃದ್ಧಿಯಾಗಲಿದೆ. ಚಿಕಿತ್ಸೆ, ಕ್ರೀಡೆ, ರಾಜಕೀಯ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಯಶಸ್ಸು ದೊರಕುವುದು. ವೃತ್ತಿಜೀವನ, ಹಣ ಅಥವಾ ಕೆಲಸ, ವ್ಯಾಪಾರ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಜನವರಿ, ಫೆಬ್ರವರಿ, ಮಾರ್ಚ್, ಮೇ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಸಕಾರಾತ್ಮಕ ಫಲಿತಾಂಶ ದೊರಕುವುದು. ಹಾಗೆ ಏಪ್ರಿಲ್, ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಕಾರಾತ್ಮಕ ಫಲಿತಾಂಶ ಲಭಿಸಬಹುದು. ಗ್ರಹ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಪ್ರಗತಿಯನ್ನು ಸಾಧಿಸುವಿರಿ. ವಾಹನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಖರ್ಚು ಎದುರಾಗಬಹುದು. ಭೂಮಿ, ಮನೆಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಪ್ರಗತಿ ದೊರಕಲಿದೆ. ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವುದು. ತಾಯಿಯ ಆರೋಗ್ಯವು ಈ ಸಮಯದಲ್ಲಿ ಸ್ವಲ್ಪ ಚಿಂತೆಗೆ ಕಾರಣವಾಗುವುದು. ಹಾಗೆ ಹಠಾತ್ ಖರ್ಚು ಹೆಚ್ಚಾಗುವ ಸಂಭವ ಇರುವುದು. ವೃತ್ತಿಜೀವನ, ಓದು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಉತ್ತಮ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಅಧ್ಯಯನದಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗುವುದು. ಪರಿಶ್ರಮದ ಬಲದಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಲಿದೆ. ಹಾಗೆ ಸಂಖ್ಯೆ 1 ಹೊಂದಿರುವ ಜನರು ತಮ್ಮ ಭೌತಿಕ ಸಾಮರ್ಥ್ಯದ ಆಧಾರದ ಮೇಲೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವರು. ಹೊಸ ಡಿಗ್ರಿಯನ್ನು ಪಡೆಯಲು ಈ ಅವಧಿ ಅನುಕೂಲಕರವಾಗಿರಲಿದೆ. ಮಕ್ಕಳ ಆರೋಗ್ಯ, ಪ್ರಗತಿ ಮತ್ತು ಸಂತೋಷವನ್ನು ನೋಡಿ ಸಂಖ್ಯೆ 1 ಹೊಂದಿರುವ ಜನರ ಮನಸ್ಸು ಸಂತಸದಿಂದಿರುವುದು. ಈ ಅವಧಿಯಲ್ಲಿ ಮಕ್ಕಳ ಸಂತೋಷದಲ್ಲಿ ವೃದ್ಧಿಯಾಗುವ ಯೋಗವೂ ಕೂಡ ನಿಮಗೆ ಲಭಿಸುವುದು. ಪ್ರೀತಿಯ ಜೀವನ, ಸಂಖ್ಯೆ 1 ಹೊಂದಿರುವ ಜನರಿಗೆ ವೈವಾಹಿಕ ಜೀವನ ಅಥವಾ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ 2026ರ ವರ್ಷವು ಸಾಮಾನ್ಯವಾಗಿ ಯಶಸ್ಸನ್ನು ನೀಡಲಿದೆ. ಏಕೆಂದರೆ ಈ ವರ್ಷ ಪ್ರಗತಿ ಮತ್ತು ಪರಿವರ್ತನೆಯನ್ನು ಹೊಂದುವುದರೊಂದಿಗೆ ನಿಮ್ಮ ವ್ಯವಹಾರದಲ್ಲಿ ವೃದ್ಧಿಯನ್ನು ಹೊಂದುವ ಯೋಗವೂ ಕೂಡ ಲಭಿಸುವುದು. ಆದರೆ ನಿಮ್ಮ ಕಠೋರತೆಯಲ್ಲಿಯೂ ವೃದ್ಧಿ ಆಗುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾಧುರ್ಯದ ಕೊರತೆ ಉಂಟಾಗಬಹುದು. ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚಿಂತೆ ಕಾಡಬಹುದು. ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 1 ಹೊಂದಿರುವ ಜನರು ಹಠಾತ್ ವಿವಾದ ಅಥವಾ ಒತ್ತಡಕ್ಕೆ ಒಳಗಾಗುವ ಸಂಭವ ಈ ಅವಧಿಯಲ್ಲಿ ಹೆಚ್ಚಾಗಿರುವುದು. ಜೊತೆಗೆ ಕೆಲಸಗಳಲ್ಲಿ ಹೆಚ್ಚು ತೊಡಗಿರುವ ಕಾರಣ ಸ್ವಲ್ಪ ಸಮಸ್ಯೆ ಎದುರಾಗುವ ಸಂಭವವಿದೆ. ಹಾಗಾಗಿ ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 1 ಹೊಂದಿರುವ ಜನರು ಶುಭ ಫಲಗಳ ಪ್ರಾಪ್ತಿಗಾಗಿ ಸೂರ್ಯ ಮತ್ತು ಹನುಮಂತನನ್ನು ವಿಶೇಷವಾಗಿ ಪೂಜಿಸುವುದರಿಂದ ಯಶಸ್ಸು ದೊರಕುವುದು. ಹಾಗೆ ರವಿವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರದಂದು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುವರು. ಹಾಗೆ ಈ ಅವಧಿಯಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಯಶಸ್ಸು ಲಭಿಸಲು ಸಾಕಷ್ಟು ಸಹಾಯ ದೊರಕುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.